ನೋಡ್ರಿ ನಿಂಬೆಕಾಯಿ ಉಪ್ಪಿನಕಾಯಿ ಬೇಗ ಮಾಡ್ಕೊಂಡು ತಿನ್ಬೋದು. ನಿಮಗೆ ತಿನ್ನಬೇಕು ಅನ್ನಿಸ್ದಾಗ ಈ ಥರ ನಿಂಬೆಕಾಯಿಯನ್ನು ಬೇಯಿಸ್ಕೊಂಡು ಮಾಡ್ಕೋಬೋದು. ಯಾವ ಥರ ಅಂತ ತೋರಿಸ್ತಾ ಇದ್ದೀನಿ. ಹಾಯ್ ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಬನ್ನಿ ಇವತ್ತು ಫ್ರೆಂಡ್ಸ್ ನಾನು ನಿಮಗೆ ನಿಂಬೆಕಾಯಿ ಉಪ್ಪಿನಕಾಯ ಸಿಂಪಲಾಗಿ ಹಾಕೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ನಾನಿಲ್ಲಿ ಒಂದು 10 ನಿಂಬೆಹಣ್ಣನ್ನು ತೊಗೊಂಡಿದ್ದೀನಿ. ಫ್ರೆಂಡ್ಸ್ ನಾವೇನು ಮಾಡ್ತೀವಿ ಅಂದರೆ ನಿಂಬೆಹಣ್ಣನ್ನು ಹೆಚ್ಚಿ ಒಂದು 8 ದಿವಸ ಇಲ್ಲ 10 ದಿವಸ ಉಪ್ಪಿನಾಗ ಒಂದು ಡಬ್ಬಿ ಒಳಗೆ ಹಾಕಿಟ್ಟಿರ್ತೀವಿ. ಅಂದರೆ ಅದು ಬೇಗ ತಿನ್ನೋಕೆ ಬರೋದಿಲ್ಲ. ಅದು ಫ್ರೆಂಡ್ಸ್ 1 ವರ್ಷ ನಾವು ಇಟ್ಕೊಂಡು ತಿನ್ಬೋದು, ಬಟ್ ಬೇಗ ತಿನ್ನೋಕೆ ಬರೋಲ್ಲ. ಒಂದು 15 ದಿವಸ ಅಂತೂ ಬೇಕು. ನಿಮಗೆ ತಿನ್ನಬೇಕು ಅನ್ನಿಸ್ದಾಗ ನೀವು ಈ ಥರ ಸಿಂಪಲ್ಲಾಗಿ ಮಾಡ್ಕೋಬೋದು. ಯಾವ ಥರ ಅಂದರೆ ನೋಡಿ ಫ್ರೆಂಡ್ಸ್, ನಾನಿಲ್ಲಿ ನಿಂಬೆಹಣ್ಣನ್ನು ಹೆಚ್ಕೊತಾ ಇದ್ದೀನಿ. ನಿಮ್ಗೆ ಯಾವ ಸೈಜ್ ಬೇಕೋ ಆ ಥರ ಹೆಚ್ಕೊಳ್ಳಿ. ನೀವು ಹುಳಿ ತಿನ್ನಲ್ಲ ಅನ್ನೋರಾದರೆ ಹುಳಿನ ಹಿಂಡ್ಕೋಬೋದು. ನಾನು ಒಂದೆರಡು ಹುಳಿ ತೆಗೆದು ಒಂದೆರಡು ಹಾಗೆ ಹೆಚ್ಚಿಬಿಟ್ಟು ಮಾಡಿದ್ದೀನಿ. ಏಕೆಂದರೆ ಜಾಸ್ತಿ ಹುಳಿನೂ ಇರಬಾರ್ದು ಮತ್ತು ಹುಳಿ ಇದ್ರೂ ಚೆನ್ನಾಗಾಗುತ್ತೆ ಅಂಥೇಳಿ ನಾನು ಸ್ವಲ್ಪ ಹುಳಿ ತೆಗೆದುಬಿಟ್ಟು ಮಾಡಿದ್ದೀನಿ. ನಾನಿಲ್ಲಿ 10 ನಿಂಬೆಹಣ್ಣನ್ನು ಹೆಚ್ಕೊತಾ ಇದ್ದೇನೆ ನೋಡಿ ಫ್ರೆಂಡ್ಸ್. ಏನಿಲ್ಲ ಅಂದರೂ ಒಂದು ಅರ್ಧ ಗಂಟೆದಲ್ಲೇ ನಿಮಗೆ ನಿಂಬೆಕಾಯಿ ಉಪ್ಪಿನಕಾಯಿ ರೆಡಿ ಆಗುತ್ತೆ. ಇದು ನಿಂಬೆಹಣ್ಣು ಕುದಿಸ್ತೇವಲ್ಲ ನಾವು, ಹಾಗಾಗಿ ಟೇಸ್ಟು ಆಗುತ್ತೆ. ಬಟ್ ಇದು ಭಾಳ ದಿವಸ ಬರೋಂಗಿಲ್ಲ. 1 ತಿಂಗಳು 1.5 ತಿಂಗಳಷ್ಟೇ ಬರುತ್ತೆ ಇದು. ನಾವು ನೋಡಿ ಸ್ವಲ್ಪ ತೆಗೆದಿದ್ದೆ ಹುಳಿನ, ಸ್ವಲ್ಪ ಇಟ್ಕೊಂಡಿದ್ದೆ ನೋಡಿ. ನೀವು 8 ದಿವಸ ಉಪ್ಪಿನಲ್ಲಿ ಹಾಕಿಬಿಟ್ಟು ಮಾಡಿದ್ರಿ ಅಂದರೆ ಅದು 1 ವರ್ಷ 2 ವರ್ಷ ಗಂಟಲೆ ಇಟ್ಕೊಂಡು ತಿನ್ಬೋದು. ಆದರೆ ಇದು ಆಗಲ್ಲ. ಇದು ಲಾಸ್ಟ್ 1 ತಿಂಗಳು ಅಮ್ಮಮ್ಮ ಅಂದರೆ 1-2 ತಿಂಗಳು ಅಷ್ಟೇ ಬರ್ಬೋದು. ಏಕೆಂದರೆ ಕುಚ್ಚು ಮಾಡಿರ್ತೇವಲ್ಲ ನಾವು, ಹಾಗಾಗಿ ಇದು ಭಾಳ ದಿವಸ ಬರೋದಿಲ್ಲ. ಇದನ್ನೇ ಒಂದು ಪಾತ್ರೆಯಲ್ಲಿ ನಾವು ಇವಾಗ ನೀರು ಹಾಕಿಬಿಟ್ಟು ಕುಚ್ಕೋಬೇಕು, ಅಂದರೆ ಬೇಯಿಸ್ಕೋಬೇಕು. ನೀವು ಕುಕ್ಕರಲ್ಲಿ ಬೇಕಾದರೆ 2 ವಿಷಲ್ ಹೊಡೆಸ್ಕೊಳ್ಳಿ, ಇಲ್ಲ ಅಂದರೆ ಒಂದು ಪಾತ್ರೆಯಲ್ಲಿ ಹಾಕಿಬಿಟ್ಟು ಬೇಯಿಸ್ಕೊಳ್ಳಿ. ನಾನಿಲ್ಲಿ ಒಂದು ಪಾತ್ರೆಗೆ ಹಾಕಿ ಬೇಯಿಸ್ಕೊತಿದ್ದೀನಿ. ಒಂದು 15 ನಿಮಿಷ ಅಂತೂ ಬೇಯಿಸ್ಕೋಬೇಕು. 1-2 ಕುದಿಯಷ್ಟು ಬೇಯಿಸ್ಕೊಂಡ್ರೆ ಸಾಕು. ನೀವು ನೋಡಿ ನಮ್ಮ ಅತ್ತೆಯವರು ಹೇಳ್ಕೊಟ್ಟಿದ್ದು ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತೆ ಬಿಸಿ ಅನ್ನಕ್ಕೆ. ಮತ್ತು ಇದು ನಿಂಬೆಹಣ್ಣಿಂದು ನಾವೇನು ಉಪ್ಪಿನಕಾಯಿ ಹಾಕಿರ್ತೇವಲ್ಲ, ರಸ ಮಾತ್ರ ತುಂಬಾ ಚೆನ್ನಾಗಿ ಬರುತ್ತೆ. ತುಂಬ ಬೇಗ ಆಗುವಂಥ ಉಪ್ಪಿನಕಾಯಿ ಇದು ನೋಡಿ. ಸ್ವಲ್ಪ ತುಪ್ಪ ಮತ್ತು ಸ್ವಲ್ಪ ಬಿಸಿಯನ್ನು ಉಪ್ಪಿನಕಾಯಿ ಇದ್ದರೆ ಏನು ಬೇಡ ಅಲ್ವಾ, ಸಾಂಬಾರು ಬೇಡ, ಪಲ್ಯ ಬೇಡ ಫ್ರೆಂಡ್ಸ್. ಇವಾಗ ನೋಡಿ ಸ್ವಲ್ಪ ನೀರು ಹಾಕಿಬಿಟ್ಟು ಬೇಯಿಸ್ಕೊತಿದ್ದೀನಿ ನಾನು ಇದನ್ನು. ಮೊದಲಿಗೆ ನಿಂಬೆಹಣ್ಣು ನೀವು ತೊಗೊಂಡಿರ್ತೀರಲ್ಲ, ಇದನ್ನೇನು ತೊಳೆ ಅವಶ್ಯಕತೆ ಇರೋದಿಲ್ಲ. ತೊಳೆದ್ಬಿಟ್ಟೇ ಹೆಚ್ಚಿಬಿಟ್ಟು ಇವಾಗ ಬೇಯಕ್ಕೆ ಇಡ್ತಾ ಇದ್ದೀನಿ ನೋಡಿ ನಾನು ಗ್ಯಾಸ್ ಮೇಲೆ. ನೋಡಿ ಇದನ್ನು ಒಂದು 15 ನಿಮಿಷ ಬೇಯಿಸ್ಕೊಳ್ಳೋಣ. ಅಷ್ಟೊತ್ತಿಗೆ ನಾವಿಲ್ಲಿ ಇದಕ್ಕೆ ಏನೇನು ಮಸಾಲೆ ಬೇಕು ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಇಲ್ಲೊಂದು ಬಾಣಲೆ ಇಟ್ಟಿದ್ದೆ. ಬಾಣಲೆಯಲ್ಲಿ ಸ್ವಲ್ಪ ನಾನು ಜೀರಿಗೆ, ಸ್ವಲ್ಪ ಮೆಂತ್ಯ ಕಾಳು ಮತ್ತು ಸ್ವಲ್ಪ ಸಾಸಿವೆ ಕಾಳು ಸ್ವಲ್ಪ ತೊಗೊಳ್ರಿ, ಯಾಕಂದರೆ ಇಷ್ಟ ಆಗುತ್ತೆ. ಸ್ವಲ್ಪನೇ ತೊಗೊಂಡು ಹುರ್ಕೊಳ್ಳಿ. ಫಸ್ಟಿಗೆ ಸ್ವಲ್ಪ ಮೆಂತ್ಯ ಕಾಳನ್ನು ಹುರ್ಕೊಳ್ಳಿ, ಅದರಲ್ಲೇ ಆಮೇಲೆ ಸ್ವಲ್ಪ ಜೀರಿಗೆ ಮತ್ತು ಸ್ವಲ್ಪ ನೋಡಿ ಜೀರಿಗೆ ಮತ್ತು ಸ್ವಲ್ಪ ಸಾಸಿವೆ ಕಾಳು ಹಾಕಿ ಹುರ್ಕೊಂಡ್ರೆ ಆಯಿತು. ಏನು ಬೇರೆ ಏನು ಹುರ್ಕೊಳ್ಳೋದೇನು ಅವಶ್ಯಕತೆ ಇಲ್ಲ ಫ್ರೆಂಡ್ಸ್. ಇದರಲ್ಲೇ ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಆಯಿತು. ಇದು ಮಸಾಲ ಹಾಕಿದರೆ ತುಂಬ ರುಚಿ ಕೊಡುತ್ತೆ ಉಪ್ಪಿನಕಾಯಿ. ನೋಡಿ ಟ್ರೈ ಮಾಡಿರಿ. ಮತ್ತು ನೀವು ಯಾರೆಲ್ಲ ಈ ಥರ ಉಪ್ಪಿನಕಾಯಿ ಹಾಕ್ತೀರಾ ಒಂದ್ಸಲ ನನಗೆ ಹೇಳಿ, ಮತ್ತು ಕಾಮೆಂಟ್ ಬಾಕ್ಸ್ ಒಳಗೆ ಹೇಳೋದನ್ನು ಮರಿಬೇಡ್ರಿ. ವಿಡಿಯೋ ಸ್ಕಿಪ್ ಮಾಡ್ದಂಗೆ ನೋಡಿ ಸಪೋರ್ಟ್ ಮಾಡಿರಿ. ನೋಡಿ ಇದ್ರಾಗ ಸ್ವಲ್ಪ ಮತ್ತು ಸಾಸಿವೆ ಕಾಳು ಹಾಕ್ತಾಯಿದ್ದೀನಿ. ಇವಾಗ ಜೀರಿಗೆ ಮೆಂತ್ಯ ಕಾಳು ಹುರ್ಕೊಂಡಿದ್ನಲ್ಲ, ಅದರಲ್ಲೇ ಸ್ವಲ್ಪ ಸಾಸಿವೆ ಕಾಳು ಹಾಕಿಬಿಟ್ಟು ಗ್ಯಾಸ್ ಆಫ್ ಮಾಡ್ತೀನಿ. ಇದನ್ನು ಆರೋಕ್ಕೆ ಇಟ್ಬಿಡ್ತೀನಿ ಮಸಾಲಾನ, ಆಮೇಲೆ ನಾನು ಮಿಕ್ಸಿ ಮಾಡ್ಕೊತೀನಿ ಇದನ್ನು. ನೋಡಿ ಈ ಥರ ಸಿಡಿಬೇಕವು. ಇವಾಗ ನೋಡಿ ನಾನು ಮಸಾಲೆ ಎಲ್ಲ ಹುರ್ಕೊಂಡಿದ್ನಲ್ಲ, ಇದನ್ನು ಒಂದು ಫ್ಯಾನ್ಗಳಿಗೆ ಆರಕ್ಕೆ ಇಟ್ಬಿಡ್ತೀನಿ. ಆರ್ಲಿದು ಅಷ್ಟೊತ್ತಿಗೆ ಇಲ್ಲಿ ಕುದೀತಾ ಇರೋ ನಿಂಬೆಹಣ್ಣನ್ನು ತೆಗೆದುಬಿಟ್ಟು ಇದು ನೀರೆಲ್ಲ ಕ್ಲೀನಾಗಿ ತಕ್ಕೊಂಡು ಇದಕ್ಕೆ ಬೆಲ್ಲನ ಹಾಕಿಬಿಟ್ಟು ಕುದಿಸ್ಕೋಬೇಕು. ಫಸ್ಟ್ ನಾವು ನೀರೊಳಗೆ ಬೇಯಿಸ್ಕೊಂಡಿರ್ತೇವಲ್ಲ, ಹಾಗಾಗಿ ನೀರೆಲ್ಲ ತಕ್ಕೋಬೇಕು. ನೀರೆಲ್ಲ ತಕ್ಕೊಂಡು ನೋಡಿ ಇವಾಗ ಬೆಲ್ಲ ಹಾಕ್ತಾಯಿದ್ದೇನೆ ನಾನು. ನೋಡಿ ನಾನು ಏನಿಲ್ಲ ಅಂದರೆ ಒಂದು ಸ್ವಲ್ಪ 1/4 kg ಆಗೋಷ್ಟು ಬೆಲ್ಲ ಹಾಕ್ತಾಯಿದ್ದೀನಿ. ಬೆಲ್ಲ ಹಾಕಿದಷ್ಟು ಟೇಸ್ಟ್ ಬರುತ್ತೆ ಉಪ್ಪಿನಕಾಯಿ, ಅದಕ್ಕೆ ಹೇಳ್ತಿದ್ದೀನಿ ಬೆಲ್ಲನ ಸ್ವಲ್ಪ ಜಾಸ್ತಿನೇ ಹಾಕಿ. ನೋಡಿ ನೀವು 1 ತಿಂಗಳ ಗಂಟಲೆ ಕಾಯುವಂಥ ಅವಶ್ಯಕತೆನೇ ಇಲ್ಲ. ನಿಮಗೆ ಉಪ್ಪಿನಕಾಯಿ ತಿನ್ನಬೇಕು ಅನ್ನಿಸ್ದಾಗ ಈ ಥರ ಉಪ್ಪಿನಕಾಯಿ ಮಾಡ್ಕೊಂಡು ತಿನ್ಬೋದು. ನೋಡಿ ನಮ್ಮ ಹಳ್ಳಿ ಸೈಡ್ ಅಂದರೂ ನಿಂಬೆಕಾಯಿ ಉಪ್ಪಿನಕಾಯಿ, ಮಾವಿನಕಾಯಿ ಉಪ್ಪಿನಕಾಯಿ, ಸೌತೆಕಾಯಿ ಉಪ್ಪಿನಕಾಯಿ, ತುಂಬ ವೆರೈಟಿ, ಟೊಮೊಟೊಕಾಯಿ ಉಪ್ಪಿನಕಾಯಿ ಹಾಕಿ ಇಟ್ಬಿಡ್ತೀವಿ ರೀ. ನೋಡಿರಿ ಇವಾಗ ನಾನು ಅದನ್ನು ಮಸಾಲ ಆವಾಗಲೇ ಹುರ್ಕೊಂಡಿದ್ನಲ್ಲ, ಅದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಪುಡಿ ಮಾಡ್ಕೊಂಬರ್ತಾಯಿದ್ದೀನಿ. ನೋಡಿ ಪುಡಿನ ಮಾಡ್ಕೊಂಬರ್ತಾಯಿದ್ದೀನಿ. ಪುಡಿ ಮಾಡಿ ಇಟ್ಕೋಬೋದು ನೀವು ಯಾವಾಗ ಬೇಕಾದರೂ, ನಿಮಗೆ ಯೂಸ್ ಆಗುತ್ತೆ. ಇದು ನಾವೇನು ಭಾಳ ಮಾಡ್ಕೊಳ್ಳಲ್ಲ, ಹಾಗಾಗಿ ನಾವು ಪುಡಿ ಮಾಡಿ ಇಟ್ಟಿರಲ್ಲ. ಇದರೆಲ್ಲ ಉಳಿತು ಅಂದರೆ ಎತ್ತಿಡ್ತೀನಿ. ನಮ್ಗೆ ನೆಕ್ಸ್ಟ್ ಉಪ್ಪಿನಕಾಯಿಗೆ ಮತ್ತೆ ಬರುತ್ತೆ. ಇವಾಗ ನೋಡಿ ನಾನು ಇಷ್ಟು ಪುಡಿ ಹಾಕೋದಿಲ್ಲ, ಇದನ್ನು ಸ್ವಲ್ಪ ಹಾಕಿರ್ತೀನಿ, ಯಾಕಂದರೆ ಇಷ್ಟ ಆಗಿಬಿಡುತ್ತೆ ಅದು.
ನೋಡಿರಿ ಇವಾಗ ಅದಕ್ಕೆ ಸ್ವಲ್ಪ ಒಗ್ಗರಣೆ ಮಾಡ್ಕೋಬೇಕಲ್ಲ, ಅದೇ ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿಟ್ಟೈತೆ. ಅದಕ್ಕೆ ನಾನು ಸಾಸಿವೆ ಕಾಳು ಅದನ್ನು ಏನು ಹಾಕ್ತಾಯಿಲ್ಲ, ಬರೀ ಬೆಳ್ಳುಳ್ಳಿನ ಈ ಥರ ಹೆಚ್ಚಿಬಿಟ್ಟು ಒಂದು ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಜೀರಿಗೆ ಕರಿಬೇವು ಹಾಕಿಬಿಟ್ಟು ಆಫ್ ಮಾಡಿಬಿಡ್ತೀನಿ ಗ್ಯಾಸ್. ಇದನ್ನು ಆರೋಕ್ಕೆ ಬಿಟ್ಬಿಡಿ. ಬಿಸಿ ಒಗ್ಗರಣೆ ಹಾಕೋಕ್ಕೆ ಹೋಗ್ಬಿಡ್ರಿ, ಯಾಕಂದರೆ ತಡೆಯೋದಿಲ್ಲ ಅದು. ಇವಾಗ ಬೆಲ್ಲ ಹಾಕಿದ್ದೆಲ್ಲ ಬೆಲ್ಲ ಪೂರ್ತಿ ಕರಗ್ತಾ ಬರ್ತಾಯಿದೆ ನೋಡಿ. ಬೆಲ್ಲ ಕರಗಿದ ಮೇಲೆ ಇದನ್ನು ನಾವು ಗ್ಯಾಸ್ ಆಫ್ ಮಾಡಿಬಿಟ್ಟು ಈ ಕಡೆ ತಕ್ಕೊಂಬಂದ್ಬಿಡೋಣ. ಇದನ್ನು ಸಹಿತ ಆರೋವರೆಗೂ ಬಿಟ್ಬಿಡಿ. ಎಲ್ಲ ಮಸಾಲ ಆರಿದ ತಕ್ಷಣ ಹಾಕಿ ಬಿಸಿ ಇರುವಾಗ ಹಾಕಿದ್ರಿ ಅಂದರೆ ಅದು ತಡೆಯೋದಿಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ. ಇವಾಗ ನೋಡಿರಿ ಫುಲ್ ಆರಿದೆ ಇದು. ಇವಾಗ ಇದಕ್ಕೆ ನಾನು ಮಸಾಲ ಆವಾಗಲೇ ಮಾಡಿ ಇಟ್ಕೊಂಡಿದ್ದೆಲ್ಲ ಮಿಕ್ಸಿ ಒಳಗೆ, ಆ ಮಸಾಲ ಹಾಕ್ತಾಯಿದ್ದೇನೆ ನೋಡಿ. ನಿಂಬೆಕಾಯಿ ಉಪ್ಪಿನಕಾಯಿ ಅಂದರೆ ಯಾರಿಗೆಲ್ಲ ಇಷ್ಟ ಆಗಲ್ಲ ಅಲ್ವಾ ಫ್ರೆಂಡ್ಸ್. ನಮ್ಮ ಅಜ್ಜಿಯರು 1 ವರ್ಷ ಆಗೋಷ್ಟು ಮಾಡಿಟ್ಟಿರ್ತಾರೆ ನೋಡಿ. ನಾವು ಅದೇ ಥರ ಮಾಡಿರ್ತೀವಿ. ಬಟ್ ನಿಮಗೆ ಇದನ್ನೊಂದು ತೋರಿಸೋಣ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಇವಾಗ ಆವಾಗಲೇ ಏನು ಮಸಾಲ ಮಾಡಿಟ್ಕೊಂಡಿದ್ದೆಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಆಮೇಲೆ ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಸ್ವಲ್ಪ ಜಾಸ್ತಿನೇ ಹಾಕಿ ಪರವಾಗಿಲ್ಲ ಉಪ್ಪು. ಮತ್ತು ಜಾಸ್ತಿ ಅಂದರೆ ಭಾಳ ಜಾಸ್ತಿ ಹಾಕ್ಬಿಡ್ರಿ ಫ್ರೆಂಡ್ಸ್. ನೀವು ಎಷ್ಟು ಉಪ್ಪು ತಿಂತಿರಲ್ಲ ಅಷ್ಟು ಹಾಕ್ಬಿಡಿ. ಮತ್ತು ಸ್ವಲ್ಪ ಚಿಲ್ಲಿ ಪೌಡ್ರ್, ಬ್ಯಾಡಗಿ ಮೆಣಸಿನ್ಕಾಯಿ ಪೌಡ್ರ್ ಹಾಕ್ತಾಯಿದ್ದೆ ನೋಡಿ, ಚಿಲ್ಲಿ ಪೌಡ್ರ್ ನಾನು. ಮತ್ತು ಸ್ವಲ್ಪ ಟರ್ಮರಿಕ್ ಅಂದರೆ ಅರಿಶಿಣ ಪುಡಿ ಕಲರ್ ಬರಲಿ ಅಂತ, ಇವನ್ನ 3 ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಬೆಲ್ಲ ಆಲ್ರೆಡಿ ನಾವು ಹಾಕಿ ಕುದಿರ್ಸಿರ್ತೇವಲ್ಲ, ಹಾಗಾಗಿ ಬೆಲ್ಲ ಹಾಕೋ ಅವಶ್ಯಕತೆ ಇರೋಲ್ಲ. ಎಲ್ಲ ಇದು ಆರಿದ ಮೇಲೇ ಹಾಕಬೇಕು. ಬಿಸಿ ಇರುವಾಗಲೇ ಹಾಕಿ ಬಾಕ್ಸಿಗೆ ಹಾಕೋಕ್ಕೆ ಹೋಗಬೇಡಿ, ಯಾಕಂದರೆ 1 ವಾರನೂ ಬರಲ್ಲ ಅದು. ಅದಕ್ಕೆ ಹೇಳ್ತಾ ಇದ್ದೀನಿ, ಮಾಡಿದ್ದೆಲ್ಲ ವೇಸ್ಟ್ ಆಗಬಾರ್ದಲ್ವ, ಅದಕ್ಕೆ ಹೇಳ್ತಾ ಇದ್ದೀನಿ. ಫ್ಯಾನ್ಗಳಿಗೆ ಆರೋಕ್ಕೆ ಇಟ್ಟು ಆಮೇಲೆಲ್ಲ ಮಸಾಲ ಹಾಕ್ಕೊಂಡು ಈ ಥರ ಕಲಿಸ್ಕೊಂಬಿಡಿ ನೋಡಿ. ದಿಢೀರನೇ ಆಗುವಂಥ ನಿಂಬೆ ಹಣ್ಣಿನ ಉಪ್ಪಿನಕಾಯಿ ಹೇಗೆ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ದಯವಿಟ್ಟು ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ. ಎಲ್ಲರೂ ಸಪೋರ್ಟ್ ಮಾಡಿರಿ, ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ವಿಡಿಯೋದಾಗ ಏನಾದರೂ ತಪ್ಪಿದ್ರೆ ಕ್ಷಮೆ ಇರಲಿ ಅಂತಲೂ ಕೇಳ್ಕೊತಾ ಇದ್ದೀನಿ ನೋಡಿ. ಬಾಯೊಳ್ಳೆ ನೀರು ಬಂದುಬಿಡುತ್ತೆ ನೋಡಿ ಬಾಯೊಳಗೆ ಅಲ್ವಾ ಫ್ರೆಂಡ್ಸ್. ಎಷ್ಟು ಚೆನ್ನಾಗಾಗುತ್ತೆ ಅಂತೀರಾ, ಬೇಗ ತಿನ್ನಬೇಕು ಅನಿಸುತ್ತೆ. ದಯವಿಟ್ಟು ಒಂದು ಸಲ ಟ್ರೈ ಮಾಡಿರಿ ಈ ಥರ ಉಪ್ಪಿನಕಾಯ ನೋಡಿ. ಆವಾಗಲೇ ಮಾಡಿಟ್ಕೊಂಡಿದ್ನಲ್ಲ ನೋಡಿ, ಒಗ್ಗರಣೆ ಮಾಡಿಟ್ಕೊಂಡಿದ್ದೆಲ್ಲ ಸ್ವಲ್ಪ ಬೆಳ್ಳುಳ್ಳಿ ಕರಿಬೇವು ಹಾಕಿಬಿಟ್ಟು ಅದನ್ನು ಹಾಕ್ತಾಯಿದ್ದೇನೆ ನೋಡಿ ನಾನು. ನೀವು ಒಗ್ಗರಣೆ ಬೇಡ ಅನ್ನೋದಾದರೆ ಸ್ಕಿಪ್ ಮಾಡ್ಬೋದು. ಆದರೆ ಒಗ್ಗರಣೆ ಆದರೆ ಹಾಕಿದ್ವಿ ಅಂದರೆ ಭಾಳ ಟೇಸ್ಟ್ ಬರುತ್ತೆ ಉಪ್ಪಿನಕಾಯಿ ಅಂತೇಳಿ ಹಾಕ್ತಾಯಿದ್ದೀನಿ. ಆದರೆ ಒಂದು ಹೇಳ್ತೀನಿ, ಇದು 1 ತಿಂಗಳ ಮಟ್ಟ ಅಷ್ಟೇ ಬರುತ್ತೆ ಫ್ರೆಂಡ್ಸ್. 1 ವರ್ಷ ಗಂಟಲೆ ಇದು ತಿನ್ನೋಕೆ ಬರೋದಿಲ್ಲ. ಇದು ಡೈಲಿ ನೀವು ಎಷ್ಟು ಬೇಕು ಅನಿಸುತ್ತಲ್ಲ ಅಷ್ಟು ಮಾಡ್ಕೊಂಡು ತಿನ್ಬೋದು ಅವಾಗವಾಗ ಅಷ್ಟೇ. ಇದು 1 ವರ್ಷ ಆಗೋವಂಥ ಉಪ್ಪಿನಕಾಯಿದು ರೆಸಿಪಿ ನಿಮ್ಗೆ ಬೇಕು ಅಂದರೆ ಬೇಕಾದ್ರೆ ಹಾಕ್ತೀನಿ. ನಾವು ಯಾವ ಥರ ಮಾಡ್ತೀವಿ ಅಂದರೆ ಅದನ್ನು 8 ದಿವಸ ಮೊದಲಿಗೆ ನಾವು ಉಪ್ಪಲ್ಲಿ ಹಾಕಿಡಬೇಕು, ನಿಂಬೆಕಾಯಿ ಹೆಚ್ಚಿಬಿಟ್ಟು. ಆಮೇಲೆ 8 ದಿವಸ ಆದಮೇಲೆ ಅದಕ್ಕೆ ಸಾಮಾನು ಹಾಕಬೇಕು ನೋಡಿ. ಇವಾಗ ಎಷ್ಟು ಚೆನ್ನಾಗಾಗಿದೆ ಅಂತ. ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ ನೋಡಿ. ದಿಢೀರನೇ ಆಗುವಂಥ ನಿಂಬೆಹಣ್ಣಿನ ಉಪ್ಪಿನಕಾಯಿ ರೆಡಿಯಾಗೈತಿ. ಎಲ್ಲರೂ ಸಪೋರ್ಟ್ ಮಾಡಿರಿ. ಮತ್ತು ವಿಡಿಯೋದಾಗ ಏನಾದರೂ ತಪ್ಪಿದ್ರೆ ಕ್ಷಮೆ ಇರಲಿ. ಎಲ್ಲರಿಗೂ ಧನ್ಯವಾದಗಳು. ಮತ್ತೆ ಸಿಗ್ತೀನಿ.